ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಸೇರಿ ಕಬ್ಬನ್ ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಿಂದ. ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ, ಅಲ್ಲೇ ವಿಡಿಯೋ ಮಾಡಿಕೊಂಡು, ಯಾಕಂದರೆ ತುಂಬ ಕ್ರೌಡ್ ಇರ್ತಾಯಿತ್ತು, ಕಾಪಿರೈಟ್ಸ್ ಬರುತ್ತೆ ಅಂತೇಳಿ ನಾವೇನು ಮಾತಾಡಿರೋ, ಸುಮ್ಮನೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ. ನನ್ನ ವಾಯ್ಸ್ ಬೇರೆ ಚೇಂಜ್ ಆಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಮಾಡಿರೋದ್ರಲ್ಲಿ ಒಂದೊಂದಕ್ಕೆ ವಾಯ್ಸ್ ಹೇಳಿದ್ದು ಮಾತಾಡಿದ್ದೀವಿ, ಒಂದೊಂದಕ್ಕೆ ವಾಯ್ಸ್ ಇಲ್ಲ, ಅದಕ್ಕೆ ಮಾತ್ರ ವಾಯ್ಸ್ ಕೊಡ್ತಾ ಇದ್ದೀನಿ. ವೀಕೆಂಡು ರಜಾ ಐತೆ, ಬೇಬಿ ಎಲ್ಲರೂ ಹೋಗೋಣ ಅಂತಂದ್ಲು, ಅದಕ್ಕೆ 3 ಜನ ಪ್ಲ್ಯಾನ್ ಮಾಡಿ ಬಂದ್ವಿ. ಬಟ್ ಒಬ್ಳು ಕ್ಯಾಮ್ರಾ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಕರ್ಕೊಂಡು ಬಂದಿರೋದು, ಅವಳು ಕ್ಯಾಮ್ರಾ ಮುಂದೆ ಬರಲ್ಲ, ಅವಳು ನಾಚಿಕೆ ಆಗುತ್ತೆ. ನಾನು ಬೇಬಿ ಬಂದಿದ್ದೀವಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗ್ತೈತೆ, ಎಲ್ಲ ಲವರ್ಸ್ನ ನೋಡ್ಬಿಟ್ಟು ನಾವು ಫ್ರೆಂಡ್ಸ್ ಬಂದ್ಬಿಟ್ವಲ್ಲಪ್ಪ, ನಮಗೂ ಯಾರು ಬಾಯ್ ಫ್ರೆಂಡ್ ಇದ್ದಿದ್ರೆ ಕರ್ಕೊಂಡು ಬರ್ಬೋದಿತ್ತು ಅನ್ನಿಸ್ತು. ನೋಡಿ ಹಂಗೆ ನಿಮಗೂ ತೋರಿಸ್ತೀನಿ, ನೀವು ಹೊಟ್ಟೆ ಹುರ್ಕಡಿ ಗೈಸ್. ಏನು ಗೊತ್ತಾ, ಇನ್ನೊಂದು ನಿಮಗೆ, ನಾನೇನು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ನಾನು ಅಷ್ಟೊದ್ದ ಮರ ಹೆಂಗೆ ಹತ್ಕೊಂಡ್ಬಂದಿದ್ದೀನಿ ಗೊತ್ತಾ, ನೋಡಿ ಹೆಂಗಾಗ್ತದೆ ಅಂತ. ನೀವು ಏನೇನು ಮಾಡ್ತಿದ್ದೀವಿ ತೋರಿಸ್ತೀವಿ, ಬನ್ನಿ ಗಾಯ್ಸ್. ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ 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 ಜನರೇ. How is the Kabban Park journey? Nice. Guys, reels ಫೋಟೋ ತಕೊಂಡು ಇವಳೆ ಗೈಸ್, ರೀಸನ್ ಇವಳೆ. ಅವಾಗಿಂದ ರೀಲ್ಸ್ ಅಂತ ತಲೆ ತಿಂತವಳೆ. ನನ್ನ ಫೋನ್ ಸ್ವಿಚ್ ಆಫ್ ಆದ್ರೆ ಏನು ಮಾಡಲಿ ಗೈಸ್. ಮಳೆ ಬೇರೆ ಬರ್ತಾ ಇದೆ. 11 ಗಂಟೆಗೆ ಬಂದು ಆಗ್ಲೇ ಇವಾಗ ಟೈಮ್ 3 ಗಂಟೆ ಆಯಿತು. ವಿಡಿಯೋನೇ ಮಾಡಿಲ್ಲ ನಾವು, ಸುಮ್ಮನೆ ಚಿಲ್ ಮಾಡಿಕೊಂಡು ಬಂದ್ವಿ. ಬರೀ ಫೋಟೋಸೇ, ಚಿಲ್ ಏನು ಮಾಡಿಲ್ಲ. ಡೋಂಟ್ ಲೈ. ಅಲ್ಲಿ ಆಟ ಆಡೋಕೆ ಹೋಗ್ತಾ ಇದೀವಿ ಗೈಸ್, ಬನ್ನಿ ಇನ್ನೂ ಏನೇನು ಚಿಲ್ಲ ಅಂತ ಹೇಳಿದ್ರೆ ನಾವು ಬರೀ ಫೋಟೋಸು ರೀಲ್ಸು ಮಾತ್ರ ತಕ್ಕೊಂಡ್ವಿ. ಯೂಟ್ಯೂಬ್ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ವಿ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಅದನ್ನು ಕಂಟಿನ್ಯೂ ಮಾಡೋದೇ ಮರ್ತೋಗ್ಬಿಟ್ವಿ. ನಾವು ಏನೋ ಸ್ವಲ್ಪ ಮಾತಾಡ್ಕೊಂಡು, ಹಿಂಗೆ ಪರ್ಸ್ನಲ್ಸ್ ಎಲ್ಲ ಮಾತಾಡಿಕೊಂಡು, ಊಟ ಗಿಟ ತಿನ್ಕೊಂಡು ಹಂಗೆ ಚಿಲ್ ಮಾಡ್ತಾಯಿದ್ವಿ ಅಷ್ಟೇ. ಅದನ್ನೇ ಅವಳು ಹೇಳಿರೋದು, ಸುಳ್ಳು ಹೇಳ್ತಾ ಇದ್ದೀರಾ, ಫೋಟೋಸ್ ರೀಲ್ಸ್ ಮಾತ್ರ ತಕ್ಕೊಂಡಿದ್ದೀವಿ ಅಂತ. ಬೇಡ ಬಿಡು, ಕಟ್ ನಾನು ಅದು ಹಾಕಲ್ಲ. ವೆದರ್ ಸಕ್ಕತ್ತಾಗಿದೆ. ಇವಾಗ ಟ್ರೈನಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಅಂದ್ಕೊಂಡ್ವಿ, ಬಟ್ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡೆ 3 ಗಂಟೆ ಆಟ ಆಡೋಣ ಅಂತ ಹೋಗ್ತಾ ಇದ್ವಿ ಇನ್ನೂ ಒಳಗಡೆ. ಬಟ್ ಅವು ಐಸ್ ಕ್ರೀಮ್ಗೆ ಈಚೆಗಡೆ 20 ರುಪೀಸು, ಅದೇ ಕಬ್ಬನ್ ಪಾರ್ಕ್ ಒಳಗಡೆ 40 ರುಪೀಸು. ಹೊಟ್ಟೆ ಉರಿತು, ಬಟ್ ತಿನ್ಬೇಕು ಅನ್ನಿಸ್ತು, ತಗೊಂಡು ತಿಂತಾ ಇದ್ವಿ. ನಿಂತ್ಕೊಂಡಿದ್ದೀವಿ ಗೈಸ್. ನಾನೇ ಮಾತಾಡ್ಬೇಕು, ಎಲ್ಲ ಇವರು ಇಬ್ಬರು ವೇಸ್ಟ್ ಫೆಲ್ಲೋಸ್ ಬಂದಿರೋದು. ಈ ಫೋನಲ್ಲಿ ಮುಳುಗೋಗಿರ್ತಾಳೆ, ಅವಳು ವಿಡಿಯೋದಲ್ಲಿ ಮುಳುಗೋಗಿರ್ತಾಳೆ, ಮಾತಾಡೋ ಲಬ ಅಂತ ನಾನು ಅವಳೆ. ಗೈಸ್ ಹಂಗೇನಿಲ್ಲ ಗೈಸ್, ಮತ್ತೇನು ಮಾತಾಡ್ತಾ ಇದೆಯಾ ಗಾಯ್ಸ್? ಅಂದರೆ ಸ್ಯಾಟರ್ಡೇ ಇವತ್ತು ತಿನ್ಬಿಟ್ಟು ಮನೇಲಿ ಮಾಡ್ಕೊಂಡಲ್ಲೇ ಬಂದ್ಬಿಟ್ಟು ಇಲ್ಲಿ ಫುಲ್ಲು ರಶ್ ಅವರೇ. ಇನ್ನು 2 ರೌಂಡ್ ಹೋಗ್ಬೇಕಂತೆ, 2 ರೌಂಡ್ ಹೋಗೋ ಗಂಟ ಫೈನಲಿ ಹೊರಟ್ವಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರಶ್ ಇತ್ತು ಇವತ್ತು, ಸೆಕೆಂಡ್ ಸ್ಯಾಟರ್ಡೇ ಬೇರೆ ಇತ್ತು, ತುಂಬ ರಶ್ ಇತ್ತು. ನಮಗಂತೂ ನಿಂತು ಕಾಲು ನೋವು ಬಂದ್ಬಿಟ್ಟಿತ್ತು. ಬಟ್ ನಿಂತಿದ್ದಕ್ಕೂ ತುಂಬ ಎಂಜಾಯ್ ಮಾಡಿದ್ವಿ. ನನಗೆ ಈ ಥರ ಇಷ್ಟ. ನನಗೆ ತುಂಬ ಬೇಕಾದ ವ್ಯಕ್ತಿಗಳ ಜೊತೆ ಈಚೆ ಹೋಗಿ ಈ ಥರ ಚಿಲ್ ಮಾಡೋದು ಸಖತ್ ಇಷ್ಟ. ನನಗಂತೂ ಇದು ಆ ಗೇಮ್ಸ್ಗಳೆಲ್ಲ ತುಂಬಾ ಇಷ್ಟ ಆಯಿತು. ನಾನು ಆಡ್ತಾ ಚಿಕ್ಕ ಹುಡುಗಿನೇ ಆಗ್ಬಿಟ್ಟಿದ್ದೆ. ತುಂಬ ಎಂಜಾಯ್ ಮಾಡಿದೆ ನಾನು. ನನ್ನ ಫ್ರೆಂಡ್ ಅದನ್ನು ಹೇಳ್ತಾ ಇದ್ಲು, ಚಿಕ್ಕ ಹುಡುಗಿ ಥರ ಫುಲ್ ಎಂಜಾಯ್ ಮಾಡ್ತಾಯಿದ್ದಾಳೆ ಅಂತೆಲ್ಲ ಹೇಳ್ತಾ ಇದ್ಲು. ನಂಗೆ ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗೇ ಇಲ್ಲ, ಅಂದರೆ ರಿಯಲ್ ಟ್ರೈನಲ್ಲಿ ಹೋಗೇ ಇಲ್ಲ. ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಹೋಗ್ತೀನಿ. ಮೈಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ಹೋಗೋಣ ಅಂದ್ಕೊಂಡಿದ್ದೀವಿ. 3 ಜನನು ತುಂಬಾ ಎಂಜಾಯ್ ಮಾಡಿದ್ವಿ. ಏನು ಬೇರೆ ಚಿಂತೆ ಎಲ್ಲ ಬಿಟ್ಬಿಟ್ಟು ನಾವೇ ಚಿಕ್ಕ ಮಕ್ಳು ಥರ ಆಟ ಆಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಎಂಜಾಯ್. ಚಿಕ್ಕ ಸ್ವಲ್ಪ ಕಾಲು ನೋವು ಬಂತು ಗೈಸ್. ನಾನೇ ನಿಂತ್ಕೊಂಡು ಬಂದಿರೋದು. ಇವರೆಲ್ಲ ಕಡೆ ಇಬ್ಬರು ಹೋಗಿ ಫುಲ್ ಫಸ್ಟ್ ಸೀಟ್ ಇಟ್ಕೊಂಡ್ಬಿಡ್ತಾರೆ, ನನ್ನ ನಿಲ್ಸ್ಬಿಟ್ಟು ಫುಟ್ಪಾತ್ನಲ್ಲಿ ಹಾಕ್ಬಿಡ್ತಾರೆ ಗೈಸ್. ಮಳೆ ಬಂದ್ಬಿಡ್ಬೇಕು, ಮಳೆ ಬಂತು.
ಬೋಟಿಂಗ್ ಇದೇ ಬೋಟಿಂಗ್ ನೋಡ್ಕೊಳ್ಳಿ. ಬೋಟಿಂಗ್ ಆಡೋದು ಬೇಡ, ನೋಡ್ಕೊಳ್ಳಿ ಸುಮ್ಮನೆ. ಮಳೆ ಬರ್ತೈತೆ, ಚೆನ್ನಾಗಿಲ್ಲ, ಕಾಲು ನೋಡ್ತೈತೆ, ಮನೆಗೆ ಹೊಂಟೋಗ್ಬಿಡೋಣ ಪ್ಲೀಸ್. ಹೊಟ್ಟೆಗೆ ಬೆಳಗ್ಗೆ ಒಂದು ವೈಟ್ ಪಾಸ್ತಾ ಕೊಡ್ಸ್ಬಿಟ್ಟು ಜೋಕ್ ಫೈಲ್ಸ್ ನೋಡಿದ್ರಾ? ನೋಡಿ ಗೈಸ್, ನಾವು ಎಷ್ಟೆಲ್ಲ ನೋಡ್ತಾ ಇದ್ದೀವಿ. ಎಲ್ಲಿ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ಕಬ್ಬನ್ ಪಾರ್ಕ್ ಫುಲ್ಲು ನೋಡ್ತಾ ಇದ್ದೀವಿ ಗೈಸ್. ಮಸ್ತಾಗಿದೆ ಗೈಸ್, ಚೆನ್ನಾಗಿ ಚಿಲ್ ಮಾಡ್ತಾ ಇದ್ದೀವಿ. I told you no. Yeah. ಆ್ಯಕ್ಚುಲಿ ನಾನು ಎಲ್ಲೋ ಒಂದು 2 ರೌಂಡ್ ಸುತ್ತಿಸ್ತಾರೆ ಅಂದ್ಕೊಂಡೆ, ಬಟ್ ಅಲ್ಲಿ ಒಂದೇ ರೌಂಡ್ ಸುತ್ತಿಸಿದ್ದು. ತುಂಬ ಇಷ್ಟ ಆಯಿತು. ಇನ್ನೊಂದು ರೌಂಡ್ ಸುತ್ತಿಸ್ತಾರೆ ಅಂದ್ಕೊಂಡೆ, ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರು. ಅದನ್ನು ಹೇಳ್ತಿದ್ದೆ ಅಲ್ಲಿ, ಅಯ್ಯೋ ಒಂದೇ ರೌಂಡ್ ಸುತ್ತಿಸಿದ್ದು ಅಂತ ಹೇಳ್ದು. ಆಮೇಲೆ ಅಲ್ಲಿಂದ ಎಕ್ಸಿಟ್ ಆದ್ವಿ. ಇನ್ನು ಬೇರೆ ಗೇಮ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿತ್ತು ತುಂಬ. ಅಂದರೆ ಕಬ್ಬನ್ ಪಾರ್ಕ್ ಫುಲ್ಲು ಒಂದು ರೌಂಡ್ ಕರ್ಕೊಂಡು ಬರ್ತಾರೆ. ವೆದರು ಕೂಡ ತುಂಬ ಚೆನ್ನಾಗಿತ್ತು. ಬಿಸಿಲು ಏನೂ ಇರಲಿಲ್ಲ, ಮಳೆನೂ ಇರಲಿಲ್ಲ. ಮಳೆ ಬಂದು ನಿಂತೋಗ್ಬಿಡ್ತಿತ್ತು, ಬಟ್ ಬಿಸಿಲು ಬರಲೇ ಇಲ್ಲ. ಬಿಸಿಲಿದ್ದರೆ ನಮಗೆ ಟಯರ್ಡ್ ಆಗಿಬಿಡ್ತಿತ್ತು. ಆಮೇಲೆ ಅದೇನೋ ಮ್ಯೂಸಿಕ್ ಡ್ಯಾನ್ಸಿಂಗೋ ಏನೋ ಗೇಮ್ ಅಂತ ಆಡೋಕ್ಕೆ ಹೋದ್ವಿ. ಬಟ್ ನಂಗೆ ಸಖತ್ ಭಯ ಆಗ್ತಾಯಿತ್ತು. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಇಷ್ಟ ಆಗೋದಂದರೆ ಇಷ್ಟ ಆಗುತ್ತೆ, ಬಟ್ ಸಖತ್ ಭಯ ಆಗುತ್ತೆ ನನಗೆ. ಬಿದ್ದೋಗ್ಬಿಡ್ತೀನಿ, ಬೀಳಿಸ್ಬಿಡ್ತಾರೆ ಅಂತ ಭಯ. ಈ ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ಇಂಥ ಗೇಮ್ಸ್ ಆಡೋಕ್ಕೆ ಭಯ ಆಗುತ್ತೆ. ಬಟ್ ನನ್ನ ಫ್ರೆಂಡ್ಸು ಬಾ ಏನಾಗಲ್ಲ, ಹೆದ್ರಕೋಬೇಡ, ನಾವಿದ್ದೀವಿ ಜೊತೇಲಿ ಅಂತಂದರು. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಇನ್ನೇನು ಅಳನೇ ಬಂದ್ಬಿಡ್ತಾಯಿತ್ತು. ನಿನ್ಸಿ ಅಂತ ಕಿರ್ಚ್ಕೊತಾ ಇದ್ದೆ, ಬಟ್ ಅವ್ರು ನಿಲ್ಲಿಸ್ತಾ ಇರಲಿಲ್ಲ. ಅದನ್ನೇ ಆಡ್ಕೊತಾ ಇದ್ಲು. ವಂಡ್ರಲ್ಲಾಗ ಹೋಗೋಣ ಅಂತೀಯ, ವಂಡ್ರಲ್ಲಾಗ ಹೋಗ್ಬಿಟ್ರೆ ಇನ್ಯಾವ ಥರ ಚಿಲ್ ಮಾಡ್ತೀಯ ನೀನು, ಆಮೇಲೆ ಯಾವ ಗೇಮ್ಸು ಆಡಲ್ಲ. ಆ್ಯಕ್ಚುಲಿ ನಾನು ಹೋಗಿದ್ದೀನಿ ವಂಡ್ರಲ್ಲಾಗೆ, ಬಟ್ ಈ ಥರ ಗೇಮ್ಸ್ನೆಲ್ಲ ಆಡಿಲ್ಲ. ಬರೀ ವಾಟರ್ ಗೇಮ್ಸ್ ಆಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ವಂಡ್ರಲ್ಲಾಗೆ. ಆಮೇಲೆ ಗೇಮ್ ಮುಗೀತು, ಇನ್ನೊಂದು ಗೇಮ್ ಮಾಡೋಣ ಅಂತ ಹೇಳಿ ಹೋದ್ವಿ. ಜೀವ ಬಂತು ಗೈಸ್. ಹೆಂಗಿತ್ತು? ಸೂಪರ್ ಆಗಿತ್ತು, ಮಸ್ತಾಗಿತ್ತು. ಕೈಯೆಲ್ಲ ಫುಲ್ಲು ಶಿವರ್ ಆಗ್ತಿದೆ. ಫುಲ್ ಟಾಪಿಗೆ ಹೋಗಿದ್ವಿ ನಾವು, ಸೈಕ್ ಆಗಿತ್ತು. ಬಟ್ ಚೆನ್ನಾಗಿ ಚಿಲ್ ಮಾಡ್ದೋ ಗೈಸ್. ಶಿ ಇಸ್ ಗೆಟಿಂಗ್ ವಾಮಿಟ್. ಸಿಂಗಲ್ ಬಾಯ್ ಸಿಟ್ಟೆಡ್. ಅಲ್ಲಿ ಒಬ್ಬರೇ ಕೂತಿದ್ದಾರೆ ಅಣ್ಣ. ಅದನ್ನು ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಏನೋ ಗೊಂಬೆಯಲ್ಲಿ ಏನೋ ಸರ್ಕಸ್ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಚೆನ್ನಾಗಿತ್ತು ಒಂಥರ. ಅದು ಗೊಂಬೆ ಡ್ಯಾನ್ಸ್ ಎಲ್ಲ ಫುಲ್ಲು ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀವಿ. ಅಂದರೆ ಅಲ್ಲಿ ಪೇ ಮಾಡಿದವ್ರಿಗೆ ಆಟಾಡಿಸ್ತಾಯಿದ್ರು, ಪೇ ಮಾಡಿಲ್ಲ ಅಂದರೆ ಆಟಾಡಿಸ್ತಾ ಇರಲಿಲ್ಲ. ಚಿಕ್ಕ ಮಕ್ಳಿಗೆ ಎದುರಿಸೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಬಟ್ ಟೈಮ್ ಆಗಿಬಿಟ್ಟಿತ್ತು ನಮಗೆ. ಎಲ್ಲ ಮಲ್ಲೇಶ್ವರಮ್ಗೆ ಸ್ವಲ್ಪ ಶಾಪಿಂಗಿಗೆ ಹೋಗ್ಬೇಕಿತ್ತು.
ಅದಕ್ಕೆ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಹಂಗೆ ಸುಮ್ಮನೆ ನನ್ನ ಫ್ರೆಂಡ್ ಹತ್ರ ನಾನೇನೋ ಮಾತಾಡ್ತಾ ಇದ್ದೆ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾಳೆ. ಇದೆಲ್ಲ ನಂದೇ, ನಾನೇ ಇದೆಲ್ಲ ಗೇಮಿಂಗ್ಸ್ ಅರೇಂಜ್ ಮಾಡಿರೋದು ಅಂತ. ಅದಕ್ಕೆ ಚಂದ ಹೇಳ್ತಾ ಇದ್ಲು, ಆಹಾ ಎಲ್ಲ ನಿಂದೆ ಅಂತ ಹೇಳ್ತೀಯ, ಆಟ ಆಡೋಕ್ಕೆ ಎದ್ರುಕೊಂತೀಯ ನೀನು ಅಂತ ಹೇಳ್ತಾ ಇದ್ಲು. ನಾನು ಅದಕ್ಕೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೆ. ಅದು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ, ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಹೂವು. ಇದೇನಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಗೈಸ್. ಇಷ್ಟೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು. ನಮಗೂ ಟೈಮ್ ಆಗಿಬಿಟ್ಟಿತ್ತು, ಶಾಪಿಂಗ್ ಬೇರೆ ಮಾಡೋಕ್ಕೆ ಹೋಗ್ಬೇಕಿತ್ತು. ಚಂದೂರಮ್ಮ ವೆಯ್ಟ್ ಮಾಡ್ತಾಯಿದ್ರು, ಅದಕ್ಕೆ ಅಲ್ಲಿಂದ ಹೊರಟ್ವಿ. ಮಂಜುಳ ಹಂಗೆ ಮನೆಗೆ ಹೋದ್ಲು, ನಾನು ಬೇಬಿ ಮಲ್ಲೇಶ್ವರಂಗೆ ಹೋದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ಒನ್ ಡೇ ಔಟಿಂಗ್ ಥರ ಆಯಿತು. ಬಟ್ ಶಾಪಿಂಗ್ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಹೊರಟ್ವಿ ಅಲ್ಲಿಂದ. ವಿಡಿಯೋ ಎಂಡ್ ಮಾಡೋದು ಮರ್ತ್ಬಿಟ್ವಿ, ಫೋನ್ ಸ್ವಿಚ್ ಆಫ್ ಆಗಿಬಿಡ್ತಲ್ವ, ವಿಡಿಯೋ ಎಂಡ್ ಮಾಡೋದು ಮರ್ತ್ಬಿಟ್ವಿ. ಹಳೆ ವಿಡಿಯೋ ಹಾಕಿದ್ದೀನಿ ಎಂಡ್ ಮಾಡಿರೋದು. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಇಲ್ಲ ಏನಾದ್ರು ನಾವು ತಪ್ಪು ಮಾಡ್ತಾಯಿದ್ದೀವ ಅದನ್ನಾದರೂ ಹೇಳಿ, ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂತ. ವಿಡಿಯೋ ರೀಚ್ ಆಗ್ತಾಯಿದೆ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಚಿರಕಾಲ ಇರಲಿ